ಫ್ರೆಂಡ್ ನಮಸ್ತೆ. ಇದೊಂದು ಸಣ್ಣ ಇನ್ಫಾರ್ಮೇಶನ್. ಎಲ್ಲ ಕಸ್ಟಮರ್ಗಳು ನನಗೆ ಕಾಲ್ ಮಾಡಿ ಕೇಳಿದ್ದಾರೆ, ಸ್ವಲ್ಪ ಜನ ಮತ್ತೆ ಮೆಸೇಜ್ ಮಾಡಿ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಸರ್ ನಾನು ಆಯಿಲ್ ಹಾಕ್ಸಿದ್ರೆ ನನಗೆ ಆಯಿಲ್ ಗೇಜ್ ಅಲ್ಲಿ ಬ್ಲಾಕ್ ಆಗಿ ಕಾಣ್ತಾ ಐತೆ, ಹೊಸ ಆಯಿಲ್ ಹಾಕ್ಸಿದ್ರು ಏನು ಸರ್ ರೀಸನ್ ಅಂತ ಮೆಸೇಜಲ್ಲೂ ಹೇಳಿದ್ದಾರೆ, ಕಾಲಲ್ಲೂ ಹೇಳಿದ್ದಾರೆ. ರೀಸನ್ ಏನಿಲ್ಲ ಫ್ರೆಂಡ್ಸ್, ಇದು ಲೋಕಲ್ ಆಯಿಲ್. ಮೊದಲನೇದು ಲೋಕಲ್ ಆಯಿಲ್, ಆಫ್ಟರ್ ಮಾರ್ಕೆಟ್ ಲೋಕಲ್ ಆಯಿಲ್ ಸುಮಾರು ಬಂದ್ಬಿಟ್ಟಿದೆ ಮಾರ್ಕೆಟಲ್ಲಿ. ಆ ಥರ ಲೋಕಲ್ ಆಯಿಲ್ ಹಾಕಿದ್ರು ನಿಮಗೆ ಆಯಿಲ್ ಬೇಗ ಡ್ರೈ ಆಗ್ಬಿಟ್ಟು ಹೀಟಿಂಗ್ ಪ್ರಾಬ್ಲಮ್ ಬಂದು ಆಯಿಲ್ನ ಬರ್ನ್ ಆಗಿ ಈ ಥರ ಬ್ಲಾಕ್ ಆಗಿರುತ್ತೆ. ಎರಡನೇ ರೀಸನ್ ಬಂದ್ಬಿಟ್ಟು ನೀವು ಸಿಂಥೆಟಿಕ್ ಆಯಿಲ್ನ ಯೂಸ್ ಮಾಡಿಲ್ಲ, ನಾರ್ಮಲ್ ಗ್ರೇಡ್ ಆಯಿಲ್ನ ಯೂಸ್ ಮಾಡಿದ್ದೀರಿ ಅಂದ್ರೆ ಈ ಥರ ಬ್ಲಾಕ್ ಆಗಿ ಈ ಥರ ಆಗುತ್ತೆ. ಇದು 100cc ಬೇಕು, ಬಜಾಜ್ ಸಿಟಿ 100. ಈ ಕಸ್ಟಮರ್ ನನಗೆ ಇನ್ಸ್ಟಾಗ್ರಾಮ್ ಕಾಂಟ್ಯಾಕ್ಟ್ ಮಾಡ್ಕೊಂಡೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿದ್ದಾರೆ. ಅವ್ರದ್ದು ಇದೇ ಪ್ರಾಬ್ಲಮ್. ಸರ್ ಗ್ಲಾಸ್ ಬ್ಲಾಕ್ ಆಗ್ಬಿಟ್ಟಿದೆ, ನಾನು ಆಯಿಲ್ ಚೆಕ್ ಮಾಡೋಕ್ಕೆ ಕಾಣ್ತಾ ಇಲ್ಲ, ಅದಕ್ಕೆ ಅದು ಗ್ಲಾಸೇ ಚೇಂಜ್ ಮಾಡ್ಬಿಡಿ ಅಂದ್ರು. ನೋಡಿ, ಗ್ಲಾಸ್ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನಾನು ಪೂರ್ತಿ ಇಂಜಿನೇ ಓಪನ್ ಮಾಡ್ಕೊಂಡಿದ್ದೀನಿ. ಇಂಜಿನ್ ಓಪನ್ ಮಾಡ್ಕೊಂಡು ನೋಡಿದ್ರೆ ಫುಲ್ಲು ಬ್ಲಾಕ್ ಆಗ್ಬಿಟ್ಟಿದೆ. ಇದರಲ್ಲೂ ಸೇಮ್ ಪ್ರಾಬ್ಲಮ್, ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ. ನಾವು ಆಲ್ಮೋಸ್ಟ್ ಎಷ್ಟು ಇಂಜಿನ್ ಬಿಚ್ಚಿರ್ತೀವಿ ಅಷ್ಟು ಇಂಜಿನಲ್ಲಿ ಸುಮಾರು ಆಯಿಲ್ ಬರ್ನ್ ಆಗಿ ಈ ಥರ ಬ್ಲಾಕ್ ಆಗಿರೋದೇ ನಾವು ಕಂಡಿರ್ತೀವಿ. ಏನಕ್ಕೆ ಅಂದರೆ, ಕಸ್ಟಮರು ಒಂದ್ ಸರ್ವಿಸ್ ಮಾಡಿಸಲ್ಲ, ಮತ್ತೆ ಒಂದು ಆಯಿಲ್ನ ಮೇಂಟೈನ್ ಮಾಡಲ್ಲ. ಈ ಸತಿ ಒಂದು ಕಂಪ್ನಿ ಆಯಿಲ್ ಹಾಕಿದ್ರೆ ಇನ್ನೊಂದ್ಸತಿ ನೆಕ್ಸ್ಟ್ ಬೇರೆ ಕಂಪ್ನಿ ಆಯಿಲ್ನ ಯೂಸ್ ಮಾಡಿರ್ತಾರೆ. ಅದರಿಂದನೂ ಈ ಥರ ಆಯಿಲ್ ಬರ್ನ್ ಆಗಿ ಈ ಥರ ಬ್ಲಾಕ್ ಆಗಿರುತ್ತೆ. ಒಂದೇ ಕಂಪ್ನಿ ಆಯಿಲ್ನ ಯೂಸ್ ಮಾಡಿ. ಕಸ್ಟಮರ್ ಇಷ್ಟೇ ಹೇಳೋದು ನಾನು, ಒಂದು ಕಂಪ್ನಿ ಆಯಿಲ್ನ ಯೂಸ್ ಮಾಡಿ, ಸೇಫಾಗಿ ಡ್ರೈವ್ ಮಾಡಿ ಅಂತ ಹೇಳೋದು. ಮತ್ತೆ ಕಮೆಂಟಲ್ಲಿ ಹೇಳ್ಬೋದು, ಏನು ಇಂಜಿನ್ ಬಿಚ್ಬಿಟ್ಟೆ ನೀವು ಕ್ಲೀನ್ ಮಾಡಬೇಕಾ, ಇಂಜಿನ್ ಫ್ರೆಶ್ ಐತಲ್ಲ ಮಾರ್ಕೆಟಲ್ಲಿ, ಇಂಜಿನ್ ಫ್ರೆಶ್ ಆಗ್ಬಿಟ್ಟೇನಾದ್ರು ಕ್ಲೀನ್ ಮಾಡ್ಬೋದಲ್ಲ ಇಂಜಿನ್ ಬಿಚ್ಚೋ ಅವಶ್ಯಕತೆನೇ ಇರಲ್ವಲ್ಲ ಅಂತ ಹೇಳ್ಬೋದು. ನೋಡಿ, ಇದು ಮೋಟೋಲ್ದು. ನಾನು ಆಲ್ರೆಡಿ ಒಂದು KTM ವಿಡಿಯೋಗೆ ನಾನು ವಿಡಿಯೋ ಮಾಡಿದೆ, ಇದು ಇಂಜಿನ್ ಫ್ಲೆಶ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ. ಇದು ಹೊಸ ಗಾಡಿಗಳಲ್ಲಿ 1 ವರ್ಷ 1.5 ವರ್ಷ ಗಾಡಿಗಳಿಗೆ ಹಾಕಿ ಮಾಡಿದ್ರೆ ಕ್ಲೀನ್ ಆಗುತ್ತೆ, ಒಂದು 40% ಕ್ಲೀನ್ ಆಗುತ್ತೆ. ಮತ್ತೆ ಇದಕ್ಕೆ ಆಗ್ಬಿಟ್ಟು ನಾನು ಕ್ಲೀನ್ ಮಾಡಿದ್ರು ಒಂದು 40% ಗಂಟ ಕ್ಲೀನ್ ಆಗುತ್ತೆ. ಕ್ಲೀನ್ ಆಗಲ್ಲ ಅಂತಲ್ಲ, ಕ್ಲೀನ್ ಆಗುತ್ತೆ. ಆದರೆ 100% ನನಗೆ ಡಸ್ಟ್ ಇರಬಾರ್ದು, ಕ್ಲೀನ್ ಆಗಬೇಕು ಅಂದರೆ ಇಂಜಿನ್ ಓಪನ್ ಮಾಡಿಬಿಟ್ಟೆ ಕ್ಲೀನ್ ಮಾಡಬೇಕು. ನೋಡಿ, ಇವೆಲ್ಲ ಡಸ್ಟ್ ಹೋಗ್ಬೇಕಂದ್ರೆ ಬಿಚ್ಚಿ ಕ್ಲೀನ್ ಮಾಡಲೇಬೇಕಾಗುತ್ತೆ. ಸೇಫಾಗಿ ಡ್ರೈವ್ ಮಾಡಿ. ಮತ್ತೆ ಇದೇ ಥರ ನಿಮಗೆ ಟೆಕ್ನಿಕಲ್ ವಿಡಿಯೋನ ಕೊಡ್ತಾ ಇರ್ತೀನಿ. ನಮ್ಮ ಬೈಕ್ ವರ್ಡ್ KA54 ಪೇಜು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.